2 ತಿಂಗಳ ಬಳಿಕ ಹುಲಿಕಲ್ ಘಾಟಿ ವಾಹನ ಸಂಚಾರಕ್ಕೆ ಚಾಲನೆ. ಬಸ್ ಸಂಚಾರಕ್ಕೆ ಸಿಗಲಿಲ್ಲ ಇನ್ನೂ ಹಸಿರು ನಿಶಾನೆ. 2 ದಿನಗಳ ಬಳಿಕ ಬಸ್ ಸಂಚಾರ ಕುರಿತು ಮಾಹಿತಿ ನೀಡುವುದಾಗಿ ತಿಳಿಸಿದ ಶಾಸಕ ಆರಗ ಜ್ಞಾನೇಂದ್ರ. ಸುರಕ್ಷಿತ ದೃಷ್ಟಿಯಿಂದ ಯಾಕಂದ್ರೆ ಒಂದು ಜೀವಕ್ಕೂ ನಾವು ಬೆಲೆ ಕಟ್ಟಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಬಸ್ ಅವ್ರು ಹೇಳಿದ್ರೆ ಇಂಜಿನಿಯರ್ ಬಿಡ್ಲಿಕ್ಕಿಲ್ಲ. ಲಘು ವಾಹನ ಸಂಚಾರಕ್ಕೆ ಅಧಿಕೃತ ಚಾಲನೆ ನೀಡಿದ ಶಾಸಕ ಆರಗ ಜ್ಞಾನೇಂದ್ರ. ಅರ್ಥ ಮಾಡ್ಕೊಳ್ಳಿ, ನಾವು ಸರ್ಕಾರದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ. ಇಲಾಖೆ ಬೇರೆ ಬೇರೆ ಆಗಿರ್ಬೋದು, ಅಧಿಕಾರಿಗಳೆಲ್ಲ ಒಂದೇ, ಹೌದಲ್ಲ? ಈಗ ನೋಡಿ, LMV ವೆಹಿಕಲ್ ನ ಅಂತ ಹೇಳಿ ಸುರಕ್ಷತಾ ದೃಷ್ಟಿಯಿಂದ ಅದನ್ನ ಮಾಡಿದ್ದಾರೆ. ಅದನ್ನ ನಾವು ಗೌರವಿಸೋಣ. ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಇವಾಗ ಬಸ್ ಬಿಡಬೇಕು, ಲಾರಿ ಬಿಡಬೇಕು ಅನ್ನೋದನ್ನ ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. 100 ಟನ್ ಕೆಪಾಸಿಟಿ ಇರ್ತಕ್ಕಂಥ ರಸ್ತೆ ಇದೆ ಅಂತ. ಅದ್ರಲ್ಲಿ 2 ಮಾತಿಲ್ಲ. ಇದೇ ನಮ್ಮ ಇಂಜಿನಿಯರ್ ತುಂಬಾ ಚೆನ್ನಾಗಿ ರಸ್ತೆ ನಿರ್ಮಿಸಿದ್ದಾರೆ. ಆದ್ರೆ ಸುರಕ್ಷತಾ ದೃಷ್ಟಿಯಿಂದ, ಯಾಕಂದ್ರೆ ಒಂದು ಜೀವಕ್ಕೂ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಒಂದು ಹೆಚ್ಚು ಕಡಿಮೆ ಬಸ್ಸಿಗೆ ಕೂಡ ಲೈಟ್ ವೆಹಿಕಲ್ ಕಾರ್ಗಳೆಲ್ಲವೂ ಮೂವತ್ತವೆ. ಆದ್ರೆ ಬಸ್ಗಳಿಗೆ ನೀವು ಕೊಡ್ಬೇಕು. ಯಾಕಂದ್ರೆ ಅವ್ರು ಹೇಳ್ದಾಗೇನೆ ವಿಮುಖ ಸಂಚಾರ ಇಲ್ದಿದ್ರೆ ಏಕಮುಖವಾಗಿ ಇಲ್ಲಿ ಹೋಗ್ತಾರೆ. ಇದಿಷ್ಟರಲ್ಲಿ ಏಕಮುಖವಾಗಿ ಹೋಗ್ಲಿಕ್ಕೆ ಆಗ್ತದೆ. ಬ್ಯಾರಿಕೇಡ್ ಪೊಲೀಸ್ ಇಡ್ತಾರೆ, ಅದನ್ನ ಮಾನಿಟರ್ ಮಾಡ್ಬೋದು. ಯಾಕೆಂದ್ರೆ ಬಸ್ಸುಗಳು ನಿಂತಿದ್ರಿಂದ ಬಹಳ ದೊಡ್ಡ ತೊಂದರೆ ಆಗಿದೆ. ಮತ್ತೆ ಟೆಕ್ನಿಕಲಿ ಅದು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಾದ್ರೆ ಬಸ್ಸು ಅವ್ರು ಹೇಳಿದ್ರೆ, ಇಂಜಿನಿಯರ್ ಹೇಳಿದ್ರೆ ನಾವು ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ ಅದು ಏನೇ ಕಷ್ಟ ಆಗಲಿ ನಾವು ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ಈಗ ಹೇಳಿದ್ರಲ್ಲ, ಒಂದು ಜೀವ ಬಹಳ ದೊಡ್ಡ ಬೆಲೆ. ಈಗ 3 ಜನ ತೀರೋಗಿದ್ದಾರೆ, ಆ ಕುಟುಂಬಗಳ ಗತಿಯನ್ನು. ಆದ್ರಿಂದ ಬಸ್ಸಿಗೆ ಏನು ತೊಂದರೆ ಇಲ್ಲ. ನೀವು ಹೇಳ್ದಂಗೆ ಹೆವಿ ವೆಹಿಕಲ್ ಅಂತ ಹೇಳಿದ್ರೆ ಜಲ್ಲಿ ಲಾರಿ ಅವು ಇವು ಎಲ್ಲ ಬರ್ತಾವೆ, ಇಲ್ಲಿ ಪೆಟ್ರೋಲ್ ಟ್ಯಾಂಕರು ಎಲ್ಲ ಬರ್ತಾವೆ. ಅವನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಅದೇ ಮ್ಯಾಕ್ಸಿಮಮ್ ಟನ್ನೇಜ್ ಅದ್ರದ್ದು ಎಷ್ಟಿದೆ? ಟನ್ನೇಜ್ ಎಷ್ಟಿದೆ? 9 ಟನ್ 600 kg. ಈಗ ನಮ್ಗೆ ಅದು ಬೇಡ. ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಈಗ 50 ಪ್ಯಾಸೆಂಜರ್ ಸೀಟ್ ಇರ್ತಕ್ಕಂಥ ವೆಹಿಕಲ್ KSRTC ತುಂಬಿಕೊಂಡು ಬಂತಪ್ಪ ಬಂದ್ರೆ ಅದ್ರದ್ದು ಎಷ್ಟು ಟನ್ನೇಜ್ ಇರುತ್ತೆ? 50 ಟನ್ ನೋಡಪ್ಪ. 50. ಅದನ್ನ ಹೇಳಿ. KSRTC ಫುಲ್ ಲೋಡ್ ಅದು 16 200 16 ಟನ್ 200 kg. ಈಗ ನಾವು ಅದನ್ನ ಒಂದು ಈ ಒಂದು ಇದರಲ್ಲಿ 50-60 ಸ್ಪೀಡ್ ಅಲ್ಲೆಲ್ಲ ಓಡಾಡ್ಲಿಕ್ಕೆ ಆಗದೆ ಇರುತ್ತೆ. 40 ತನಕನೂ ಓಡಿಸ್ತಾರೆ. 40 ನಮ್ಗೆ ಸರ್ ನಾವು ಮೇಲ್ನೋಟಕ್ಕೆ 50-60 ಟನ್ ನಾವು ಅದು ತಡ್ಕೊಳತ್ತೆ ಇಲ್ಲ ಅಂತ ನನಗೆ ಹೇಳಬೇಕು. ಅದು ಸರಿ, ಅದನ್ನ ಇಂಜಿನಿಯರ್ ಹೇಳ್ಬೇಕು. ನಾನು ಹೇಳೋದು ಅದೇ ರೀ. ನೀವು RTO ದಯವಿಟ್ಟು ನೀವು ಕೇಳಿ. ನೀವಾಗ್ಲಿ ನಾನಾಗ್ಲಿ ಅವ್ರಿಗೆ ಹೇಳಕ್ಕಾಗಲ್ಲ. ಟೆಕ್ನಿಕಲಿ ನೀವು ಎಷ್ಟು ಸ್ಪೀಡ್ ಓಡಿಸ್ಬೋದು ಅಂತ ಹೇಳ್ಬೋದು. ಕಂಡೀಷನ್ ಬಸ್ಸಿಂದ ಏನಿರ್ಬೋದು ಅದನ್ನೆಲ್ಲ ಹೇಳ್ತೀರಿ. ಆದ್ರೆ ರೋಡ್ ಕಂಡೀಷನ್ ಹೇಳ್ಬೇಕಂತವ್ರು ಇಂಜಿನಿಯರ್ ಅವರು ಹೇಳಿದ್ದಾರೆ, ಬರೆದು ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಬಸ್ಸು ಮತ್ತು ಲೈಟ್ ವೆಹಿಕಲ್ಗಳನ್ನ ಮೂವ್ ಮಾಡ್ಬೋದು, ಇಲ್ಲಿ ಅಷ್ಟು ಗಟ್ಟಿ ಇದೆ ಅಂತೇಳಿ ಹೇಳಿ ಈಗಾಗಲೇ ಹೇಳಿದ್ದಾರೆ. ನಾನು ಹೇಳೋದು ಪ್ಯಾಸೆಂಜರ್ ವೆಹಿಕಲ್ಗಳು ಮತ್ತು ಕಾರ್ಗಳು ಇವಿಷ್ಟನ್ನು ಬಿಟ್ಟು ಲೋಡ್ ಲಾರಿಗಳನ್ನ ನೀವು ತರೋದು ಬೇಡ, ಟ್ಯಾಂಕರ್ಗಳು ನೀವು ತರೋದು ಬೇಡ. ಅದನ್ನ ನಾಳೆ ಹೇಳಿ ಯಾವುದು ಸ್ಲೀಪರು ಕೂಡ ವೆಯ್ಟ್ ಏನಿರಲ್ಲ, ಉದ್ದ ಇರುತ್ತೆ ಅಷ್ಟೇ. ಸ್ಲೀಪರ್ ಕೊಡಿ ಸರ್, ಎಷ್ಟು ತೊಂದರೆ ಆಗುತ್ತೆ. ಸುಮಾರು 2 ತಿಂಗಳ ಹಿಂದೆ ಹುಲಿಕಲ್ನ ಈ ಘಾಟಿಯಲ್ಲಿ ಕಾಮಗಾರಿ ಮಾಡುವಾಗ ಅವಘಡ ನಡೆದು ಸುಮಾರು 3 ಜನ ಸಾವನ್ನಪ್ಪಿರ್ತಕ್ಕಂಥ ಒಂದು ದುರಂತಮಯ ಸನ್ನಿವೇಶದ ಹಿನ್ನೆಲೆಯಲ್ಲಿ ಈ ಘಾಟಿ ನಿಂತಿತ್ತು. ಕ್ಲೋಸ್ ಮಾಡಿದ್ರು. DC ಅವರು ಆದೇಶ ಮಾಡಿ ಇಲ್ಲಿ ವೆಹಿಕಲ್ಗಳನ್ನು ಮೂವ್ ಮಾಡಬಾರ್ದು ಅಂತ ಬಂದ್ ಮಾಡಿದ್ರು. ಇವತ್ತು ಈಗಾಗಲೇ ಕಾಮಗಾರಿ ಆಗಿದೆ, 99% ಕಾಮಗಾರಿ ಮುಗಿದಿದೆ. ಹಾಗಾಗಿ ಈಗ ಲೈಟ್ ವೆಹಿಕಲ್ಗಳು, ಸಾಮಾನ್ಯ ವಾಹನಗಳನ್ನು, ಲಘು ವಾಹನಗಳನ್ನು ಇವತ್ತು ಬಿಡ್ಬೋದು ಅಂತೇಳಿ ಹೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಅದನ್ನು ಅಧಿಕೃತವಾಗಿ ಇವತ್ತು ಆ ವಾಹನಗಳನ್ನು ಮೂವ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ, ನಮ್ಮ ಸಾಗರ್ AC ಇದ್ದಾರೆ, ಇಲ್ಲಿ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಇಲ್ಲಿ RTO ಬಂದಿದ್ದಾರೆ, ನಮ್ಮ DYSP ಬಂದಿದ್ದಾರೆ, ನಮ್ಮ ತಾಲೂಕಿನ ತಹಸೀಲ್ದಾರ್ ಇದ್ದಾರೆ, ನಮ್ಮ ಇಲ್ಲಿ ಬಹಳ ಪ್ರಮುಖ ಮುಖಂಡರುಗಳೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದಾರೆ. ಎಲ್ಲರ ಎದುರುಗಡೆ 100 ಜನ
ನಿನ್ನೆನೇ ಅನೌನ್ಸ್ ಆಗಿದ್ದರಿಂದ 100 ಗಾಡಿಗಳು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಮೂವ್ ಮಾಡುವಂಥ ಕೆಲಸವನ್ನು, ಬಿಡಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಇನ್ನು ಮುಂದೆ ಯಾವಾಗಲೂ ಕೂಡ ಈ ಅವಘಡ ಆಗದೇ ಇರಲಿ. ಸುಮಾರು 14 ಕೋಟಿ ಪ್ಲಸ್ 5.5 ಕೋಟಿ 19.5-20 ಕೋಟಿ ವೆಚ್ಚದಲ್ಲಿ ಈ ಘಾಟಿಯನ್ನು ಸರ್ವಋತು ಘಾಟಿಯಾಗಿ ನಿರ್ಮಾಣ ಮಾಡಿಸುವಂಥ ಕೆಲಸವನ್ನು ಶಾಸಕನಾಗಿ ನಾನು ಮಂಜೂರು ಮಾಡಿದ್ದೇನೆ. ಯಾವತ್ತೂ ಕೂಡ ತೊಂದರೆ ಆಗಬಾರ್ದು. ಶಿವಮೊಗ್ಗ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಹತ್ತಿರದಲ್ಲಿ ಸಂಧಿಸುವಂಥ ಈ ಒಂದು ಘಾಟಿ ರಸ್ತೆ ಇವು ಚೆನ್ನಾಗಿದ್ದಷ್ಟು ಕೂಡ ನಮ್ಮ ವ್ಯಾಪಾರ, ವ್ಯವಹಾರ, ವಹಿವಾಟು, ಯಾಕಂದರೆ ನಮಗೆ ಪೆಟ್ರೋಲ್ ಡೀಸೆಲ್ಲು ಮಂಗಳೂರಿಂದ ಮತ್ತು ಗ್ಯಾಸ್ ಮಂಗಳೂರು ಹಾರ್ಬರಿಂದ ಬರುವಂಥದ್ದು ಇಲ್ಲೇ. ಆದ್ದರಿಂದ ಇದು ಬದಲಾಗ್ಬಿಟ್ರೆ ತುಂಬ ದೊಡ್ಡ ಜನಜೀವನವೇ ಅಸ್ತವ್ಯಸ್ತ ಆಗ್ತದೆ. 2 ತಿಂಗಳು ಜನ ಇದನ್ನು ಅನುಭವಿಸಿದ್ದಾರೆ. ಇನ್ನು ಯಾವತ್ತೂ ಕೂಡ ಅನುಭವಿಸದೇ ಇರಲಿ ಅಂತ ನಾನು ಹಾರೈಸ್ತೇನೆ. ಇವತ್ತು ಕೆಲಸ ಚೆನ್ನಾಗಿ ನಡೆದಿದೆ. ಖಂಡಿತವಾಗಿ ಅದನ್ನು ಇವತ್ತಿನಿಂದ ಈ ಘಾಟಿಯನ್ನು ಉಪಯೋಗಿಸ್ಕೊಳ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನೀವು ಏನಾದ್ರು ಮಾಡಿ 6:30 ತನಕ ಇರ್ತೀಯಲ್ಲ, ನಮ್ಮ ಕೈನಲ್ಲಿ 2 ಗಾಡಿ ಕೆಳಗಿರ್ತಾವಲ್ಲ, ಅವೆರಡು ಗಾಡಿ ಕೆಳಗಿಟ್ಟು ಬಸ್ಸನ್ನು ಕೂಡ ಈಗಾಗಲೇ ಮಾತಾಡ್ತಾ ಇದ್ದೀವಿ ಅಧಿಕಾರಿಗಳು ನಾವೆಲ್ಲ. ಪ್ಯಾಸೆಂಜರ್ ಬಸ್ಸನ್ನು ಕೂಡ ಬಿಡಬೇಕಾಗ್ತದೆ. ಯಾಕಂದರೆ ತೀರಾ ಏನು ವೆಯ್ಟ್ ಬರೋದಿಲ್ಲ. ಇನ್ನು ಈ ಮಳೆಗಾಲ ಮುಗಿಯುವವರೆಗೆ ಯಾವುದೇ ಹೆವಿ ವೆಹಿಕಲ್ ಪೆಟ್ರೋಲ್ ತುಂಬಿದ ಟ್ಯಾಂಕರ್ ಅವ್ರಿಗೆ ಬಿಡಿ ಪೆಟ್ರೋಲ್ ತುಂಬಿದ ಟ್ಯಾಂಕರ್ಗಳಾಗಲಿ ಅಥವಾ ಗ್ಯಾಸ್ ಗಾಡಿಗಳಾಗಲಿ, ಇಲ್ಲಿ ಹೆವಿ ಗಾಡಿಗಳು ಯಾವುದೂ ಕೂಡ ಬರಲಿಕ್ಕೆ ಕಷ್ಟ ಆಗ್ತದೆ. ಇದನ್ನು ನೋಡಿಕೊಂಡು ಸ್ಟೆಬಿಲಿಟಿ ನೋಡಿಕೊಂಡು ಮುಂದೆ ಅವರು ಸರ್ಟಿಫೈ ಮಾಡ್ತಾರೆ. ಆಮೇಲೆ ಬಿಡಿಸುವಂಥ ವ್ಯವಸ್ಥೆಯನ್ನು ಆದಷ್ಟು ಮಾಡ್ತೀವಿ. ಇದು ಬಸ್ಸನ್ನು ಟ್ರಯಲ್ ರನ್ ಮಾಡ್ತಾ ಇದ್ದಾರೆ. 1-2 ದಿವಸದಲ್ಲಿ ಬಸ್ಸು ಪೂರ್ತಿ ಬಿಡಬಹುದು ನೋಡಿ.